ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ವಾಟ್ಸಪ್ನ ಡಿಲೀಟೆಡ್ ಮೆಸೇಜಸ್ನ ಹೇಗೆ ಓದೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಕಾಣ್ತಿರೋ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದಕ್ಕೆ ನೀವು ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡಿ ನೋಟಿಸೇವ್ ಅಂತ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡೋಣ. ಈ ಆ್ಯಪ್ ಓಪನ್ ಆದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ನೋಡೋಕೆ ಸಿಗುತ್ತೆ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಆ್ಯಪ್ಗೆ ಕೆಲವು ಪರ್ಮಿಷನ್ಸ್ ಕೊಡಬೇಕಾಗುತ್ತೆ. ಮೊದಲನೇದು ನೋಟಿಫಿಕೇಶನ್ ಪರ್ಮಿಷನ್. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಟಿಸೇವ್ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡನೇದು ಮೀಡಿಯಾ ಪರ್ಮಿಷನ್. ಇದಕ್ಕೆ ಅಲೋ ಮಾಡಿ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಇಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ ಆಲ್ ಆ್ಯಪ್ಸ್ ಅಂತ, ಅದರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿ. ಈ ಆಪ್ಷನ್ನು ನಿಮಗೆ ಯಾವ ಆ್ಯಪ್ನ ನೋಟಿಫಿಕೇಶನ್ ಬ್ಲಾಕ್ ಮಾಡಬೇಕು ಆ ಆ್ಯಪ್ನ ಬ್ಲಾಕ್ ಮಾಡ್ಬೋದು. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಬ್ಯಾಟ್ರಿ ಸೇವರ್ ಮೇಲೆ ಕ್ಲಿಕ್ ಮಾಡಿ ನೋ ರಿಸ್ಟ್ರಿಕ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಟಿಸೇವ್ನ ಆನ್ ಮಾಡ್ಕೊಳ್ಳಿ. ಇದು ಈ ಆ್ಯಪ್ನ ಆಟೋ ಸ್ಟಾರ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಈಗ ಈ ಆ್ಯಪ್ಗೆ ಎಲ್ಲ ಪರ್ಮಿಷನ್ ಕೊಟ್ಟಾಗಿದೆ. ಈಗ ಬನ್ನಿ ವಾಟ್ಸಪ್ ಸ್ಕ್ರೀನ್ಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ ಎರಡು ವಾಟ್ಸಪ್ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ, ಇದರಲ್ಲೇ ನಾನು ಡಿಲೀಟೆಡ್ ಮೆಸೇಜಸ್ನ ಹೇಗೆ ಓದ್ಬೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನಾನು ಆಯ್ ಅಂತ ಮೆಸೇಜ್ ಕಳಿಸ್ತೀನಿ. ಈಗ ನೋಡಿ, ಇಲ್ಲಿ ಕೂಡ ಆಯ್ ಅಂತ ರಿಸೀವ್ ಆಗಿದೆ. ಇಲ್ಲಿ ಕೂಡ ಅಷ್ಟೇ ಆಯ್ ಅಂತ ಮೆಸೇಜ್ ಕಳಿಸ್ತೀನಿ. ಇಲ್ಲಿ ಮೇಲ್ಗಡೆ ರಿಸೀವ್ ಆಗಿದೆ. ಈಗ ನಾನು ಹೌ ಆರ್ ಯು ಅಂತ ಮೆಸೇಜ್ ಕಳಿಸ್ತೀನಿ. ನೋಡ್ರಿ, ಇಲ್ಲಿ ರಿಸೀವ್ ಆಗಿದೆ. ಈಗ ನಾನು ಡಿಲೀಟ್ ಮಾಡಿರೋ ಮೆಸೇಜ್ ಹೇಗೆ ಓದೋದು ಅಂತ ಹೇಳ್ಕೊಡ್ತೀನಿ. ಯಾವ್ದಾರ ಒಂದು ಮೆಸೇಜ್ ಕಳಿಸೋಣ. ಹೌ ಡಿಡ್ ಯು ಡೂ ಯುವರ್ ಎಕ್ಸಾಮ್ಸ್ ಅಂತ ಈಗ ಸೆಂಡ್ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ಕೂಡ ಸೇವ್ ಆಗಿದೆ ಅಂತ ತೋರಿಸ್ತಾ ಇದೆ. ಈಗ ಈ ಮೆಸೇಜ್ನ ಡಿಲೀಟ್ ಫಾರ್ ಎವ್ರಿವನ್ ಮೇಲೆ ಕ್ಲಿಕ್ ಮಾಡಿ ಎರಡು ಕಡೆಯಿಂದ ಡಿಲೀಟ್ ಮಾಡಿ. ನೋಡ್ರಿ, ಇಲ್ಲಿ ನಿಮಗೆ ಆ ವಾಟ್ಸಪ್ ಇನ್ನೊಂದು ವಾಟ್ಸಪ್ ಓಪನ್ ಮಾಡಿ ತೋರಿಸ್ತೀನಿ. ನೋಡ್ರಿ, ದಿಸ್ ಮೆಸೇಜ್ ವಾಸ್ ಡಿಲೀಟೆಡ್ ಅಂತ ಈಗ ಆಲ್ರೆಡಿ ಬಂದಿದೆ. ಈಗ ಈ ಮೆಸೇಜಸ್ನ ಹೆಂಗೆ ಓದೋಣ ಅನ್ನೋದಕ್ಕೆ ತಿಳ್ಕೊಳ್ಳೋಣ. ಈಗ ನೋಟಿಸೇವ್ ಆ್ಯಪ್ನ ಓಪನ್ ಮಾಡಿ. ಇಲ್ಲಿ ನಾನು ಸ್ಕ್ರೀನ್ ಒಂದು ಅಂತ ಸೇವ್ ಮಾಡಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಹೌ ಡಿಡ್ ಯು ಡೂ ಯುವರ್ ಎಕ್ಸಾಮ್ಸ್ ಅಂತ ಮೆಸೇಜ್ ಕಳಿಸಿದ್ವಲ್ಲ, ಆ ಮೆಸೇಜ್ ಈಗ ಇಲ್ಲಿ ಬಂದಿದೆ. ಹಾಗೇನೆ ಇಲ್ಲಿ ಕೆಳಗಡೆ ಆ ಮೆಸೇಜ್ ಡಿಲೀಟ್ ಆಗಿದೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಈ ತರ ಯಾವ ಮೆಸೇಜ್ ಬೇಕಾದ್ರೂ ನೀವು ಓದ್ಬೋದು. ಈಗ ಇನ್ನೊಂದು ಈ ವಾಟ್ಸಪ್ ಅಲ್ಲಿ ನೋಡೋಣ. ಈಗ ನಾನು ಫೈನ್ ಯು ಅಂತ ಮೆಸೇಜ್ ಕಳಿಸ್ತೀನಿ. ಈಗ ಇದು ರಿಸೀವ್ ಆಗಿದೆ. ಈಗ ಇದನ್ನ ಡಿಲೀಟ್ ಫಾರ್ ಎವ್ರಿವನ್ ಅಂತ ಡಿಲೀಟ್ ಮಾಡ್ತೀನಿ.
ಈಗ ನೋಡ್ರಿ ದಿಸ್ ಮೆಸೇಜ್ ವಾಸ್ ಡಿಲೀಟೆಡ್ ಅಂತ ಇಲ್ಲಿ ಕೂಡ ಬಂದಿದೆ. ಈಗ ನೋಟಿಸೇವ್ ನಾವು ಆ್ಯಪ್ ಓಪನ್ ಮಾಡಿ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗ ಇಲ್ಲಿ ಫೈನ್ ನ್ಯೂ ಅಂತ ನೋಡಿ ಮೆಸೇಜ್ ತೋರಿಸ್ತಾ ಇದೆ. ಹಾಗೆ ಈ ಮೆಸೇಜ್ ಡಿಲೀಟ್ ಆಗಿದೆ ಅಂತ ಕೂಡ ತೋರಿಸ್ತಾ ಇದೆ. ನೀವು ಇದೇ ಥರ ಯೂಸ್ ಮಾಡಿಕೊಂಡು ಡಿಲೀಟೆಡ್ ಮೆಸೇಜಸ್ನ ಓದ್ಬೋದು. ಹಾಗೆ ಈ ಆ್ಯಪ್ನ ಇನ್ನೊಂದು ವಿಶೇಷತೆ ಏನಂದರೆ ನೀವು ಬ್ಲೂ ಟಿಕ್ ಬರಲಿಲ್ಲ ಕೂಡ ಈ ಆ್ಯಪಲ್ಲಿ ಮೆಸೇಜಸ್. ಹಾಗೆ ಈ ಆ್ಯಪ್ನ ಇನ್ನೊಂದು ವಿಶೇಷತೆ ಏನು ಅಂದರೆ ನೀವು ಈಸಿಯಾಗಿ ವಾಟ್ಸಪ್ ಸ್ಟೇಟಸ್ನ ನಿಮ್ಮ ಮೊಬೈಲ್ನಲ್ಲೇ ಸೇವ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾವು